ಭ್ರಷ್ಟಾಚಾರ ಮಟ್ಟ ಹಾಕೋಕೆ ಕೇಂದ್ರ ಸರ್ಕಾರ 500,000 ರೂಪಾಯಿ ಮುಖಬೆಲೆಯ ನೋಟುಗಳ ಚಲಾವಣೆ ರದ್ದು ಮಾಡಿತ್ತು. ಆ ಸಂದರ್ಭದಲ್ಲಿ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸಿದರು. ನೋಟಿನ ಸಮಸ್ಯೆ ಸ್ವಲ್ಪ ಕಡಿಮೆ ಆಯಿತು ಅನ್ನೋಷ್ಟರಲ್ಲಿ ಆ ಜಿಲ್ಲೆಯಲ್ಲಿ ಇದೀಗ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಏನಪ್ಪಾ ಆ ಸಮಸ್ಯೆ ಅಂತೀರಾ? ನೀವೇ ನೋಡಿ. ಬೇಡಪ್ಪ, ನೀವು ಫ್ರೀಯಾಗಿ ಕೊಟ್ರು ನಾನು ತಗೊಳ್ಳಲ್ಲ. ಅಯ್ಯೋ, ಈ ನಾಣ್ಯ ಯಾಕ್ರಿ ತಗೊಳ್ಳಲ್ಲ? ಈ ನಾಣ್ಯದ ಚಲಾವಣೆಯನ್ನ ಸರ್ಕಾರ ಬ್ಯಾನ್ ಮಾಡಿದೆ. ಅಯ್ಯೋ, ನಡೆಯುತ್ತೆ ತಗೊಳ್ರಿ. ಬ್ಯಾಡ ಕಣ್ರಿ, ನಮಗೆ ಬ್ಯಾಡ ಅಂದ್ರೆ ಬ್ಯಾಡ ಅಷ್ಟೇ. ಯಸ್, 10 ರೂಪಾಯಿ ಮೌಲ್ಯದ ನಾಣ್ಯ ಬ್ಯಾನ್ ಆಗಿದೆ ಅನ್ನೋ ವದಂತಿ ಎಲ್ಲೆಡೆ ವ್ಯಾಪಕವಾಗಿದೆ. ಇದರಿಂದ ಧಾರವಾಡದ ಮಾರುಕಟ್ಟೆಯಲ್ಲಿ ನಿತ್ಯವೂ ವ್ಯಾಪಾರಸ್ಥರು ಮತ್ತು ಗ್ರಾಹಕರ ನಡುವೆ ರಂಪಾಟವು ನಡೆಯುತ್ತಿದೆ. 10 ರೂಪಾಯಿ ನಾಣ್ಯ ಚಲಾವಣೆಯಲ್ಲಿದೆ, ತೆಗೆದುಕೊಳ್ಳಿ ಅಂದ್ರೂ ಯಾರೊಬ್ಬ ಗ್ರಾಹಕರು ತೆಗೆದುಕೊಳ್ತಿಲ್ವಂತೆ. ಹೀಗಾಗಿ ಧಾರವಾಡದ ವ್ಯಾಪಾರಸ್ಥರಿಗೆ ಇದೀಗ 10 ರೂಪಾಯಿ ನಾಣ್ಯದ ಚಿಲ್ಲರೆ ಸಮಸ್ಯೆ ಎದುರಾಗಿದೆ. ಕಾಯಿನ್ ನಾವು ಜನರ ಹತ್ರ ತಗೊಳ್ತಿದ್ದೀವಿ, ಬಟ್ ಜನರು ಯಾರು ತೊಗೊಳಕ ತಯಾರಿಲ್ಲ. ಯಾರು ಕಾಯಿನ ನಡೆಯುದಿಲ್ಲ ಅಂತಾರೆ. ಒಂದು ಗಿರಾಕಿನೂ ತೊಗೊಳಕ್ತಿಲ್ಲ, ಒಂದು ಕಾಯಿನೂ ತೊಗೊಳತ್ತಿಲ್ಲ. ಜನ ಮಾತ್ರ ಎಲ್ಲರೂ ಅವ್ರ ಮನೆಯಾಗ ಇದ್ದಿದ್ದು ಉಂಡಿ ಒಳಗಿಂದೆಲ್ಲ ಒಡವಡ್ದ 10 ಕಾಯಿನ್ ತಂದು ಕೊಡತ್ತಾರ. ನಾವು ತೊಗೊಂಡ್ರೆ ವಾಪಸ್ ಯಾರು ತೊಗೊಳಕ್ತಾ ಇರಲಿಲ್ಲ. ಬ್ಯಾಂಕಿನವ್ರು ಚಿಲ್ಲರೆ ಸಮಸ್ಯೆ ಆಗ್ಬಾರ್ದಂತ ಚಿಲ್ಲರೆ ಎಲ್ಲ ನಾವು ಹೊರಗೆ ಬಿಟ್ಟೇವಿ, ಬಟ್ ನೀವು ವಾಪಸ್ ತಂದು ಬ್ಯಾಂಕಿಗೆ ಜಮಾ ಮಾಡ್ತೀರಿ ಅಂತಂತೇಳಿ ಅವ್ರಿಗೂ ಎಣ್ಸಕ್ಕೆ ಸಮಸ್ಯೆ ಆಕೈತೆ ಅಂತೇಳಿ ಬಾಯಿ ಬಿಟ್ಟು ಹೇಳ್ತಾರೆ. ಪಿಗ್ಮಿ ಏಜೆಂಟ್ರು ತೊಗೊಳವಲ್ರೆ, ಯಾವ್ದಾರ ಹೋಟ್ಲಿಗೆ ಹೋದ್ರೆ 10 ಕಾಯಿನ್ ತೊಗೊಳತ್ತಿಲ್ಲ. 10 ರೂಪಾಯಿ ನಾಣ್ಯದ ಪೈಕಿ ಅನೇಕ ನಕಲಿ ನಾಣ್ಯಗಳು ಕೂಡ ಇವೆ ಅಂತ ಎಲ್ಲೆಡೆ ವದಂತಿ ಹಬ್ಬಿದೆ. ಹೀಗಾಗಿ ಜನರು ಈ ನಾಣ್ಯವನ್ನ ನೋಡಿದ್ರೆ ಮುಖ ತಿರುಗಿಸಿಕೊಂಡು ಹೋಗ್ತಿದ್ದಾರೆ. ವ್ಯಾಪಾರಸ್ಥರೇನೋ ಗ್ರಾಹಕರಿಂದ ನಾಣ್ಯವನ್ನ ಪಡೆಯುತ್ತಿದ್ದಾರೆ. ಆದ್ರೆ ಚಿಲ್ಲರೆ ಕೊಡುವಾಗ ಈ ನಾಣ್ಯವನ್ನ ನೀಡಲು ಹೋದ್ರೆ ಗ್ರಾಹಕರು ಪಡೆಯುತ್ತಿಲ್ಲ. ಇದರಿಂದ ಅನೇಕ ವ್ಯಾಪಾರಿಗಳ ಗಲ್ಲಪೆಟ್ಟಿಗೆಯಲ್ಲಿ ಈ ನಾಣ್ಯಗಳು ತುಂಬಿ ತುಳುಕುತ್ತಿವೆ. ಇನ್ನು ಬ್ಯಾಂಕ್ಗೆ ಈ ನಾಣ್ಯಗಳನ್ನ ಜಮಾ ಮಾಡಲು ಹೋದ್ರೆ ಅವುಗಳನ್ನ ಎಣಿಸೋ ಸಮಸ್ಯೆ ಅಂತ ನೆಪವೊಡ್ಡಿ ಅವರು ಈ ನಾಣ್ಯವನ್ನ ತೆಗೆದುಕೊಳ್ಳಲು ಸಿದ್ಧರಿಲ್ವಂತೆ. ಈಗ 50 ರೂಪಾಯಿ ಕೊಟ್ಟ ಚಾ ಪುಡಿ ತೊಗೊಂಡೆ, ಅವ್ರು 2 ಕಾಯಿನ್ ಕೊಟ್ಟರು, ನಾವು ತೊಗೊಂಡಿಲ್ಲ. ಏನು ಮಾಡೋದು ಈಗ? ಅದು ಉಪ್ಪಿನಕಾಯಿ ಹಾಕೋದು ಅದು ತೊಗೊಂಡೆ. ಹಾಂ ರೀ, ಎದಕ್ಕೆ ತೊಗೊಂಡು ಮತ್ತು ಮಂದಿ ತೊಗೊಳಕಿಲ್ಲಲ್ರಿ, ಅಂಗಡಿಯವ್ರು ತೊಗೊಳಕಿಲ್ಲ, ನಾವೇನು ಮಾಡೋದು? ತೊಗೊಂಡು ಬೇರೆಯವ್ರು ತೊಗೊಂಡ್ರೆ ನಾವು ತೊಗೋತಿದ್ದೀವಿ, ಒಟ್ಟು ನಡ್ಯಾಕಿಲ್ಲಲ್ಲ ಅದು ಗಟ್ಟಿ. ಏನು ಮಾಡೋದು ರೀ? ಒಬ್ಬರು ಒರಿಜಿನಲ್ ಅಂತಾರೆ, ಒಬ್ಬರು ಡೂಪ್ಲಿಕೇಟ್ ಅಂತಾರೆ, ಏನಂತ ನಂಬೋದು ಅದಕ್ಕೆ ಒಂದು ಗೊತ್ತಾಗ್ತಿಲ್ಲ. ಒಟ್ನಲ್ಲಿ 10 ರೂಪಾಯಿ ಕಾಯಿನ್ಸ್ ಬ್ಯಾನ್ ಆಗಿವೆ ಅನ್ನೋ ವದಂತಿಯನ್ನ ಯಾರು ಮಾಡಿದ್ರೋ ಗೊತ್ತಿಲ್ಲ. ಧಾರವಾಡ ಜಿಲ್ಲೆಯ ಜನರಲ್ಲಿ ಅಂತೂ ಈ ವದಂತಿ ಸುಖ ಸುಮ್ಮನೆ ಆತಂಕಕ್ಕೆ ಕಾರಣವಾಗಿದೆ. ಹೀಗಾಗಿ ಅಧಿಕಾರಿಗಳು 10 ರೂಪಾಯಿ ಕಾಯಿನ್ಸ್ ಬ್ಯಾನ್ ಆಗಿಲ್ಲ ಅಂತ ಜನರಿಗೆ ಮಾಹಿತಿ ನೀಡಲು ಮುಂದಾಗಬೇಕಾಗಿದೆ. ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.